ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ. ಲಾಸ್ಟ್ ರೀಲಲ್ಲಿ ಒಂದು ಗ್ರೀನ್ ಆ್ಯಂಡ್ ವೈಟ್ ಮೋಷನ್ಸ್ಗೆ ಮೆಡಿಸಿನ್ಸ್ ಹೇಳಿದ್ದು ಎಲ್ಲರೂ ಯೂಸ್ ಮಾಡ್ಕೊಳ್ಳಿ ವಿಂಟರಲ್ಲಿ ಅಂತ. ಈಗ ಗ್ರೀನು ಯೆಲ್ಲೋಯಿಶ್ ಮೋಷನ್ಸ್, ಇದು ಸೆಕೆಂಡರಿ ಸ್ಟೇಜ್ ಆಫ್ ಇನ್ಫೆಕ್ಷನ್ ಅಂತ ಕರಿತೀವಿ. ಇಲ್ಲೊಂದು ಬರ್ಡ್ ಇನ್ಫೆಕ್ಟ್ ಆಗಿತ್ತು ನಮ್ಮ ಸಬ್ಸ್ಕ್ರೈಬರ್ದು. ಈಗ ಅವರು ನಾನು ಹೇಳಿದಂಥ ಮೆಡಿಸಿನ್ಸ್ ಹಾಕಿ ಈಗ ರೆಡಿ ಆಗಿದೆ ಬರ್ಡು. ಸ್ವಲ್ಪ ಡೈಜೆಷನ್ ರಾಗಿನೇ ಹೋಗ್ತಾ ಇದೆ ಅಂತೇಳಿ ಹೇಳಿದರು. ಅದಕ್ಕೂ ಹೇಳಿದ್ದೀನಿ ಸೊಲ್ಯೂಷನ್ನ. ನೋಡಿ, ಈ ಥರ ಮೋಷನ್ ಇರ್ತದೆ ಇವಾಗ ಈ ವಿಂಟರ್ನಲ್ಲಿ. ಫಸ್ಟ್ ಗ್ರೀನು ವೈಟು ಮಾಡ್ತಾ ಇರ್ತದೆ. ಅದನ್ನು ಸರಿಯಾಗಿ ಟ್ರೀಟ್ ಮಾಡಲಿಲ್ಲ ಅಂದಾಗ ಈ ಥರ ಫುಲ್ ಗ್ರೀನಾಗಿ ಹೋಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇಲ್ಲಾಂದರೆ ಗ್ರೀನಿಶ್ ಎಲ್ಲೋ ಇರ್ತದೆ. ಇದು ಇನ್ನೊಂದು ಲಾಫ್ಟಲ್ಲಿ ನಮ್ಮ ಸ್ನೇಹಿತರದೇ ಲಾಫ್ಟು ಮೋಷನ್ಸ್ಗೋಸ್ಕರ ವೀಡಿಯೋ ಹಾಕ್ಕೊಂಡಿದ್ದೀನಿ. ಇದನ್ನು ಯಾವ ರೀತಿ ಟ್ರೀಟ್ ಮಾಡಬೇಕಂತ ಹೇಳಿದ್ರೆ, ಇದು ಈಗ ಕ್ಲಿಯರ್ ಆಗಿರೋದು, ಈಗ ರೆಡಿ ಆಗಿದೆ ಅಂತೇಳಿ ನಮ್ಮ ಸಬ್ಸ್ಕ್ರೈಬರ್ ಅದೇ ಮೊದಲು ಬರ್ಡ್ ತೋರಿಸೋದಲ್ಲ ತಾಮ್ರಲ್ಲ, ಆ ಬರ್ಡ್ದು ಮೋಷನ್ಸ್ ಇದು. ಅವರು ರಾಗಿ ಬರ್ತಾಯಿದೆ ಅಂತ ಹೇಳಿದರು. ಅದಕ್ಕೆ ಸೊಲ್ಯೂಷನ್ ಹೇಳಿದ್ದೀನಿ. ಈಗ ಇದನ್ನು ಯಾವ ರೀತಿ ಟ್ರೀಟ್ ಮಾಡಬೇಕಂತ ಹೇಳಿದ್ರೆ, ನೋಡಿ ಇಲ್ಲೊಂದು ಟ್ಯಾಬ್ಲೆಟ್ ತೋರಿಸ್ತೀನಿ. ಇದು ಸೆಪ್ಲಾಕ್ಸಿನ್ ಅಂತ ಬರ್ತದೆ, ವಿರ್ಬ್ಯಾಕ್ ಕಂಪ್ನಿದು ಲಿಕ್ಸನ್ ಅಂತ ಟ್ಯಾಬ್ಲೆಟ್ ಇದು ಬಂದುಬಿಟ್ಟು ನೀವು 300 mg ತೊಗೋಬೇಕು. 600 mg ಬರುತ್ತೆ, ಅದು ಬೇಡ. 300 ತೊಗೊಂಡು ಮಾರ್ನಿಂಗ್ 1/4 ನೈಟ್ 1/4 ಪೀಸ್ ಹಾಕಬೇಕು. ಅದಾದ ನಂತರ ನಾರ್ಮೇಟ್ ಅಂತ ಸಿರಪ್ಪು ಬೆಳಗ್ಗೆ ಒಂದು 3 ಡ್ರಾಪು, ಸಂಜೆ ಒಂದು 3 ಡ್ರಾಪ್ ಹಾಕಬೇಕು. ಹಾಕ್ಬಿಟ್ಟು ಲಿವರ್ ಟಾನಿಕ್ ಇದು ಬೆಳಗ್ಗೆ ಒಂದು 3 ಡ್ರಾಪ್ಸು, ನೈಟ್ ಒಂದು 3 ಡ್ರಾಪ್ಸ್ ಹಾಕಿ. ಆಮೇಲೆ ಫುಲ್ ಲಾಫ್ಟ್ಗೆ ಸ್ಪ್ರೆಡ್ ಆಗದೆ ಇರೋದಕ್ಕೆ ಥರ ಸ್ಟಾಪ್ ಮಾಡೋದಕ್ಕೆ ಅದೇ ವಿರ್ಬ್ಯಾಕ್ ಕಂಪ್ನಿದು ಪೌಡರ್ ಸಿಗುತ್ತೆ. ಇದು 1 ಲೀಟರ್ಗೆ 1 ಗ್ರಾಮ್ ಹಾಕ್ಬಿಟ್ಟು ಬೆಳಗ್ಗೆ ಒಂದು ಸತಿ, ಸಂಜೆ ಒಂದು ಸತಿ 6 ಡೇಸ್ ಕೊಡಬೇಕು. ಆಮೇಲೆ ಡೈಜೆಷನ್ ಅಕ್ಕಿ ಎಲ್ಲ ಮೋಷನ್ಸ್ ಎಲ್ಲ ರಿಕವರಿ ಆದಮೇಲೆ ಈ ಒಂದು ಡ್ಯಾರಲ್ಯಾಕ್ ಅಂದರೆ ಪ್ರೋಬಯೋಟಿಕ್ ಪೌಡರು ಡೈಜೆಷನ್ ಎಲ್ಲ ಇಂಪ್ರೂವ್ ಆಗಿ, ಯಾಕಂದರೆ ಹೊಟ್ಟೆಯಲ್ಲಿರತಕ್ಕಂಥ ಗಟ್ ಬ್ಯಾಕ್ಟೀರಿಯಾ ಎಲ್ಲ ಒಳ್ಳೆ ಬ್ಯಾಕ್ಟೀರಿಯಾ ಎಲ್ಲ ಹೋಗಿರೋದ್ರಿಂದ ಡೈಜೆಷನ್ ಸಮಸ್ಯೆ ಇರ್ತದೆ. ಸೊ ಇದು ಇನ್ನೊಂದು 6 ಡೇಸು ಇದು ಮೋಷನ್ಸ್ ಎಲ್ಲ ಕಂಟ್ರೋಲ್ ಬಂದಮೇಲೆ ಇದನ್ನು ಕೊಟ್ಕೊಂಡ್ಬಂದರೆ ಅಕ್ಕಿ ನಾರ್ಮಲ್ ಆಗುತ್ತೆ ಫ್ರೆಂಡ್ಸ್. ಇದನ್ನು ನೋಡಿ ನೀವು ಶೇರ್ ಮಾಡಿ ಹಾಗೂ ಯೂಸ್ ಮಾಡಿ.